ಆತ ನಿರ್ಮಾಪಕ, ಅವಳು ನಟಿ. ಅವರಿಬ್ರು ಪ್ರೀತಿಸಿ ಮದ್ವೆಯಾಗಿದ್ರು. ಆದರೆ ಸಿನಿಮಾ ಜಂಜಾಟಗಳ ಬದುಕಿನಲ್ಲಿ ಅವರ ನಡುವೆ ಬಿರುಕು ಮೂಡಿತ್ತು. ಇದರಿಂದಾಗಿ ದೂರಾಗಿದ್ದ ದಂಪತಿ ನಡುವೆ ಮಗಳ ವಿಷಯಕ್ಕೆ ಗಲಾಟೆಯಾಗಿತ್ತು. ಅದರಿಂದ ದೊಡ್ಡ ಸೀನೆ ಕ್ರಿಯೇಟ್ ಆಗಿದೆ. ವೆರೈಟಿ ಪೋಸ್, ಮಸ್ತ್ ರೀಲ್ಸ್ ಮಾಡ್ತಿರೋ ಈಕೆ ನಟಿ ಚೈತ್ರ ಸ್ಯಾಂಡಲ್ವುಡ್ನ ಕೆಲ ಚಿತ್ರಗಳಲ್ಲಿ ನಟಿಸಿದ್ದಾಳೆ. ಆದ್ರೆ ಈಕೆಯನ್ನ ಪತಿಯೇ ಕಿಡ್ನಾಪ್ ಮಾಡಿದ್ದ. ಕಾರಣ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಿ. ಮಗಳಿಗಾಗಿ ಪತ್ನಿಯನ್ನೇ ಕಿಡ್ನಾಪ್ ಮಾಡಿದ ಪತಿ. ನಿಮ್ಮ ಮಗಳು ಬೇಕಂದ್ರೆ ನನ್ನ ಮಗಳನ್ನ ಕೊಡಿ ಎಂದು ಅತ್ತೆಗೆ ಬೆದರಿಕೆ. ವಿಷಯ ಏನಂದ್ರೆ, ವರ್ಧನ್ ಸಿನಿಮಾಸ್ ಪ್ರೊಡಕ್ಷನ್ ಕಂಪನಿಯ ಮಾಲೀಕ ಈ ಹರ್ಷವರ್ಧನ್. ಸಿನಿಮಾ ಸೀರಿಯಲ್ಗಳನ್ನ ನಿರ್ಮಾಣ ಮಾಡಿರೋ ಇದೇ ಹರ್ಷವರ್ಧನ್ 5-6 ವರ್ಷಗಳ ಹಿಂದೆ ನಿನ್ನಲ್ಲೇನೋ ಹೇಳಬೇಕು ಅನ್ನೋ ಸಿನಿಮಾ ನಿರ್ಮಿಸಿದ್ರು. ಆ ಸಿನಿಮಾ ಹೀರೋಯಿನ್ ಆಗಿದ್ದ ಇದೇ ಚೈತ್ರಾಳನ್ನ ಪ್ರೀತಿಸಿ ಮದುವೆಯಾಗಿದ್ರು. ದಂಪತಿಗೆ ಮಗಳು ಜನಿಸಿದ್ಲು. ಆದ್ರೆ ಇತ್ತೀಚೆಗೆ ದಂಪತಿ ನಡುವೆ ವೈಮನಸ್ಸಾಗಿ ದೂರಾಗಿದ್ರು. ಸದ್ಯ ಮಗಳು ಪತ್ನಿ ಚೈತ್ರಾ ಬಳಿ ಇದ್ಲು. ಮಗಳನ್ನ ನೋಡಲು ಪತ್ನಿ ಕಿರಿಕ್ ಮಾಡ್ತಿದ್ಲಂತೆ. ಇದರಿಂದಾಗಿ ವರ್ಧನ್ ಪತ್ನಿಯನ್ನೇ ಕಿಡ್ನಾಪ್ ಮಾಡಿದ್ದ. ಸ್ನೇಹಿತ ಕೌಶಿಕ್ ಮೂಲಕ ಪತ್ನಿ ಚೈತ್ರಾಗೆ ಸಿನಿಮಾ ಹಾಗೂ ಸೀರಿಯಲ್ ಒಂದರಲ್ಲಿ ನಟನೆ ಮಾಡಿ ಅಂತ 20,000 ರೂಪಾಯಿ ಅಡ್ವಾನ್ಸ್ ಅನ್ನ ಕೊಡಿಸಿದ್ದ. ಮೈಸೂರಲ್ಲಿ ಶೂಟಿಂಗ್ ಇದೆ ಅಂತ ಕರೆಸಿಕೊಂಡಿದ್ದ. ಮೈಸೂರು ರಸ್ತೆಯಲ್ಲಿ ಚೈತ್ರಾಳನ್ನ ಕಿಡ್ನಾಪ್ ಮಾಡಿ ತನ್ನ ಅತ್ತೆ ಅರ್ಥಾತ್ ಚೈತ್ರಾ ತಾಯಿಗೆ ಹರ್ಷವರ್ಧನ್ ಕರೆ ಮಾಡಿದ್ದ. ನಿಮ್ಮ ಮಗಳು ಬೇಕಂದ್ರೆ ನನ್ನ ಮಗಳನ್ನ ಕೊಡಿ ಅಂತ ಬೆದರಿಕೆ ಹಾಕಿದ್ದ. ಅಂದಹಾಗೆ ನಟಿ ಚೈತ್ರಾ ಸಹೋದರಿ ಲೀಲಾ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಕೇಸ್ ದಾಖಲಾಗ್ತಿದ್ದಂತೆ ಪತ್ನಿಯನ್ನ ಹರ್ಷವರ್ಧನ್ ಮನೆಗೆ ಬಿಟ್ಟಿದ್ದಾನೆ. ಇದೀಗ ಕೌಟುಂಬಿಕ ಸಮಸ್ಯೆಯನ್ನ ನಾವೇ ಸರಿಪಡಿಸಿಕೊಳ್ತೀವಿ ಅಂತ ಇಬ್ಬರು ಹೇಳಿದ್ದು, ಪೊಲೀಸರು ಹೇಳಿಕೆ ಪಡೆದು ಸುಮ್ಮನಾಗಿದ್ದಾರೆ. ವಿಕಾಸ್, TV9 ಬೆಂಗಳೂರು.